ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಇವತ್ತು ಏನಪ್ಪ ಅಂತಂದರೆ ಇಲ್ಲಿ ಕೆಲವೊಂದು ವರ್ಡ್ಸ್ ಬರ್ತೀನಿ. ಇಯರ್ ಅಂದರೆ ಏನಪ್ಪ ಅಂದರೆ ಕಿವಿ ಅಂತೇಳಿ. ಇಯರ್ ಅಂದರೆ ಏನು? ಕಿವಿ. ಈ ವರ್ಡಿಗೆ ಹಲವಾರು ಈ ಸ್ಟಾರ್ಟಿಂಗ್ ಲೆಟರ್ ಅಂದರೆ ಒಂದು ಲೆಟರನ್ನು ಬರೆದ್ರೆ ಹಲವಾರು ವರ್ಡ್ಸ್ ಆಗ್ತಾವೆ ಇದರಲ್ಲಿ. ಹಂಗೆ ಆ ವರ್ಡ್ಸಲ್ಲಿ ನೀವು ಒಂದೊಂದು ಲೆಟರನ್ನು ಬರೆದು ಆ ವರ್ಡ್ಸ್ ಏನು ಅರ್ಥ ಕೊಡುತ್ತೆ ಅನ್ನೋದನ್ನು ಒಬ್ಬೊಬ್ಬರಾಗಿ ಬಂದು ಹೇಳಬೇಕು. ಯಾರು ಬರ್ತೀರಿ? ಸಹನಾ? ಈ ಕಡೆ ಹೇಳು. ನೆಕ್ಸ್ಟ್ ಸಾಕ್ಷಿ. ಮಾರಿ. ಇಯರ್ ಅಂದರೆ ವರ್ಷ. ನೆಕ್ಸ್ಟ್ ಶ್ರೇಯ. ಗುಡ್. ಪ್ರೀತಿಯ. ಡಿಯರ್ ಅಂದರೆ ಪ್ರೀತಿಯ. ನೆಕ್ಸ್ಟ್ ಕ್ಯಾಪಿಟಲ್. ಟಿಯರ್ ಅಂದರೆ ಕಣ್ಣೀರು. ವಿಕಾಸ್. ಫಿಯರ್ ಅಂದರೆ ಭಯ. ಫಿಯರ್ ಅಂದರೆ ಏನು? ಭಯ. ನೆಕ್ಸ್ಟ್ ಪಿಯರ್ ಅಂದರೆ ಪೇರು. ನೆಕ್ಸ್ಟ್ ಇನ್ನೊಂದು ವರ್ಡ್ ಇದೆ, ಯಾರು ಮಾಡ್ತೀರಾ? ವೇರ್ ಅಂದರೆ ಧರಿಸು. ನೋಡಿದ್ರಲ್ವಾ? ಈ ಒಂದು ವರ್ಡಲ್ಲಿ ಹಲವಾರು ವರ್ಡಗಳನ್ನು ನಾವು ಏನು ಮಾಡಿದ್ದೀವಿ? ತಯಾರು ಮಾಡಿದ್ವಿ. ಅದೇ ರೀತಿ ಇನ್ನೊಂದನ್ನು ನಾವು ನೋಡೋಣ. ಇದನ್ನು ನೋಡಿದಿವಲ್ವಾ? ಅದೇ ರೀತಿ ಇನ್ನೊಂದು ವರ್ಡು UN ಅಂದರೆ ಯುನೈಟೆಡ್ ನೇಷನ್ ಅಂದರೆ ಸಂಯುಕ್ತ ರಾಷ್ಟ್ರೀಯ ಅಂತ ಅರ್ಥ ಬರುತ್ತೆ. ಈಗ ನೀವೇನು ಮಾಡಬೇಕು? ಈ ಪದಗಳಿಗೆ ಒಂದೊಂದು ಲೆಟ್ರ್ ಹಾಕಿಬಿಟ್ಟು ವರ್ಡನ್ನು ತಯಾರು ಮಾಡಬೇಕು. ಸುಮನ್ ಬಾ. ರನ್ ಅಂದರೆ ಓಡು. ನೆಕ್ಸ್ಟ್ ಬಾ ಪ್ರದೀಪ್. ಪ್ರದೀಪ್. ಗನ್ ಅಂದರೆ ಪಿಸ್ತೂಲು. ಆಕಾಶ್.
ಫನ್ ಅಂದರೆ ಮೋಜು. ಸಾಕ್ಷಿ ಬಾ. ಬನ್ ಅಂದರೆ ಬನ್. ಸನ್ ಅಂದರೆ ಸೂರ್ಯ. ಶ್ರೇಯ. ಟನ್ ಅಂದರೆ ಆದ್ದರಿಂದ. ನೆಕ್ಸ್ಟ್ ನೋಡಿದ್ರಲ್ವಾ, ಈಗ ಇಯರ್ ಯಾವ ರೀತಿ ನಾವು ಇಯರಲ್ಲಿ ಕಿವಿ ಅನ್ನೋದರಲ್ಲಿ ಇಷ್ಟೊಂದು ವರ್ಡ್ಸ್ಗಳನ್ನು ತಯಾರು ಮಾಡಿದ್ದೀವಿ, ಅದೇ ರೀತಿ ಅದರಿಂದನೂ ಕೂಡ ಇಷ್ಟು ವರ್ಡ್ಸ್ಗಳನ್ನು ನೋಡಿದ್ದೀವಿ. ನೀವು ಮನೇಲಿ ಏನು ಮಾಡಬೇಕು, ಇದೇ ರೀತಿಯಾಗಿ ವರ್ಡ್ಸ್ಗಳನ್ನು ತಯಾರು ಮಾಡಬೇಕು.